ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದಿದ್ದು ದಾವಣಗೆರೆಯಲ್ಲಿ ಮನೆಗಳಿಗೆ ಬೀಗ ಹಾಕುವಂತಹ ಪರಿಸ್ಥಿತಿ ಬಂದೊದಗಿದೆ. ಹತ್ತಾರು ಫೈನಾನ್ಸ್ನಿಂದ ಸಾಲ ಪಡೆದಿದ್ದ ಗ್ರಾಮದ ಮಹಿಳೆಯರು ಬೆಳಗ್ಗೆ ಸಂಜೆ ಮನೆ ಮುಂದೆ ಬಂದು ಹಣಕ್ಕಾಗಿ ಟಾರ್ಚರ್ ನೀಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು. ಹೀಗಾಗಿ ಫೈನಾನ್ಸ್ನವರ ಟಾರ್ಚರ್ಗೆ ಕೆಲವರು ಊರನ್ನು ಕೂಡ ತೊರೆತಾ ಇದ್ರೆ ಕೆಲ ದಿನಗಳ ಕಾಲಾವಕಾಶ ನೀಡುವಂತೆ ಮಹಿಳೆಯರು ಮನವಿಯನ್ನು ಕೂಡ ಮಾಡಿಕೊಡ್ತಿದ್ದಾರೆ. ತುಂಗಭದ್ರಾ ನದಿ ನೀರು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ. ಗ್ರಾಮಕ್ಕೆ ಭೇಟಿ ನೀಡಿದ್ದ ವಾಯು ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ, ಗಂಗಾಪುರ, ಶಿರನಹಳ್ಳಿ, ಹಮ್ಮಗ್ಗಿ ಗ್ರಾಮದಲ್ಲಿ ನೀರನ್ನ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದು ಗದಗ ಜಿಲ್ಲೆ ಜಲ ಮತ್ತು ವಾಯುವ್ಯ ಮಾಲಿನ್ಯ ಮಂಡಳಿ ಅಧಿಕಾರಿಗಳಿಂದ ಈಗಾಗಲೇ ನದಿಯ ನೀರನ್ನ ಪರಿಶೀಲನೆ ಮಾಡಲಾಗಿದೆ. ಹಸಿರು ನೀರನ್ನ ಪ್ರಯೋಗಾಲಯ ವರದಿಗೆ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದು ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಪ್ರಸಾರ ಬೆನ್ನಲ್ಲೇ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಚಲಿಸುತ್ತಿದ್ದ ಲಾರಿಗೆ ಆಕಸ್ಮಿಕವಾಗಿ ಏಕಾಏಕಿ ಬೆಂಕಿ ತಗುಲಿರುವಂತಹ ಘಟನೆ ನಡೆದಿದ್ದು ಸುಟ್ಟು ಕರಕಲಾಗಿದೆ. ಲಾರಿ ಬೆಳಗಾವಿ ಕಡೆಯಿಂದ ಜಾಂಬೋಟಿ ಮಾರ್ಗವಾಗಿ ಗೋವಾಗೆ ಲಾರಿ ತೆರಳುತ್ತಾ ಇತ್ತು. ಕೈಗಾರಿಕಾ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಲಾರಿ ಹೊತ್ತಿ ಉರಿದಿದೆ. ಲಾರಿಗೆ ಬೆಂಕಿ ತಾಕುತ್ತಿದ್ದಂತೆ ಲಾರಿಯಿಂದ ಕ್ಲೀನರ್ ಹಾಗೂ ಡ್ರೈವರ್ ಇಳಿದು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಇನ್ನು ಚಲಿಸುತ್ತಿದ್ದ ಕಾರಿಗೂ ಕೂಡ ಏಕಾಏಕಿ ಬೆಂಕಿ ಹತ್ತಿಕೊಂಡಿದ್ದು ಧಾರವಾಡ ತಾಲೂಕಿನ ಹಾರೋ ಬೆಳವಡಿ ಬಳಿ ಘಟನೆ ನಡೆದಿದೆ. ಧಾರವಾಡ ಸವದತ್ತಿ ಮಾರ್ಗದಲ್ಲಿ ಈ ಘಟನೆ ನಡೆದಿದ್ದು ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಚಾಲಕ ಕಾರನ್ನ ನಿಲ್ಲಿಸಿದ್ದಾನೆ. ಕ್ಷಣ ಮಾತ್ರದಲ್ಲಿ ಕಾರಿನಲ್ಲಿದ್ದ ಕುಟುಂಬ ಬಚಾವಾಗಿದೆ. ವೈರಿಂಗ್ ಮಿಸ್ಟೇಕ್ ಆಗಿ ಫಸ್ಟ್